ತುಂಬ ಕಡಿಮೆ ಸಮಯದಲ್ಲಿ ಮತ್ತು ರುಚಿಕರವಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಕರದಂಟು. ಇದನ್ನು ಮಾಡೋದಕ್ಕೆ ಸುಲಭವಾಗಿರುತ್ತೆ. ಅದೇ ರೀತಿಯಾಗಿ ಮೈಸೂರು ಪಾಕು ಯಾವ ರೀತಿಯ ಸಾಫ್ಟ್ ಇರುತ್ತೋ ಅದೇ ರೀತಿ ಸಾಫ್ಟ್ ಆಗಿರುತ್ತೆ ಈ ಕರದಂಟು. ಇದನ್ನು ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು 1 ಗ್ಲಾಸನ್ನು ನಾನು ಕಡಲೆಯನ್ನು ಅಂದರೆ ಪುಟಾಣಿಯನ್ನು ತಗೊಂಡು ಅದನ್ನು ನಾನು ನೀಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಜರಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಕಡಲೆ ಹಿಟ್ಟನ್ನು ಎಷ್ಟು ಮೆಷರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಅಷ್ಟು ಪ್ರಮಾಣದಲ್ಲಿ ನಾವು ಸಕ್ಕರೆನ ತೊಗೊಂಡಿರ್ತೀವಿ. ಮತ್ತು ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ತುಪ್ಪವನ್ನು ನಾನು ತಟ್ಟೆಗೆ ನೀಟಾಗಿ ಸವರ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ನಾನು ಕೊಬ್ಬರಿ ಪುಡಿಯನ್ನು ಅಂದರೆ ಒಣ ಕೊಬ್ಬರಿ ಪುಡಿಗಳನ್ನು ನಾನು ಸವರ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ನಾನು ಬೌಲಷ್ಟು ನಾನು ಸಕ್ಕರೆಯನ್ನು ತೊಗೊಂಡು ಇವಾಗ ಸ್ವಲ್ಪ ಆ ಸಕ್ಕರೆ ಮುಳುಗುವಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಳ್ತೀನಿ. ಇದಕ್ಕೆ 1ರಷ್ಟು 2ರಷ್ಟು ಅಂತ ಏನು ಮೆಜರ್ಮೆಂಟ್ ಇರೋದಿಲ್ಲ. ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಅದನ್ನು ನಾವು ಚೆನ್ನಾಗಿ ಇವಾಗ ತಿರುಗಿಸ್ಕೋಬೇಕಾಗುತ್ತೆ. ಈ ರೀತಿ ತಿರುಗಿಸೋದ್ರಿಂದ ಸಕ್ಕರೆ ಬೇಗ ನೀರಲ್ಲಿ ಕರಗುತ್ತೆ. ಅದಕ್ಕೋಸ್ಕರ ನಾನು ನೀಟಾಗಿ ಇವಾಗ ನೀರಲ್ಲಿ ಎಲ್ಲ ಕಲಗಿಸ್ತಾ ಇದ್ದೀನಿ. ಈ ರೀತಿ ಅಣ್ತಾ ಇದ್ದರೆ ಸಕ್ಕರೆ ಬೇಗ ಕರಗುತ್ತೆ ನಿಮಗೆ. ಇದು ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಪ್ಪ ಅಂತಂದರೆ, 1 ಎಳೆ ಪಾಕ ಬರುತ್ತಲ್ವ, ಸ್ವಲ್ಪ ನಾವು ಈ ಥರ 2 ಬೆರಳನ್ನು ಸೇರಿಸಿ ನಾವು ಓಪನ್ ಮಾಡಿದ್ರೆ ಈ ರೀತಿ 1 ಎಳೆ ನಮಗೆ ಬರಬೇಕು. ಆ ರೀತಿಯ ಪಾಕದ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಪಾಕ ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ನಮಗೆ ಪಾಕ ಬರಲಿಲ್ಲ ಅಂತಂದರೆ ಅದು ಕರದಂಟು ಬರೋದಿಲ್ಲ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಮತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು 1 ಎಳೆ ಪಾಕವನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ. ಸೊ ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕೂಡ ನಮಗೆ ಸಕ್ಕರೆ ಕರಗಿ ಎಲ್ಲ ಸಕ್ಕರೆ ಕುದೀತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಇದು ಪಾಕ ಬಂದಿದೆ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ಆ ಪಾಕನ ಹಾಕಿದ್ರೆ ಆ ಪಾಕ ನೀರಲ್ಲಿ ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆಗಿದೆ ಅಂದರೆ ಅದಿನ್ನ ಪಾಕ ರೆಡಿ ಆಗಿಲ್ಲ ಅಂತ ಅರ್ಥ. ಇನ್ ಕೇಸ್ ಅದು ನೀರಲ್ಲಿ ಮಿಕ್ಸ್ ಆಗದಿರೋ ಕೆಳಗಡೆ ಹೋಗಿ ಕುತ್ಕೊಳ್ತು ಅಂದರೆ ನಮಗೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಸ್ವಲ್ಪ ಹಿಂಗೆ ಮುಟ್ಟಿ ನೋಡೋದ್ರಿಂದಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ 1 ಎಳೆ ಪಾಕ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಆ ಪಾಕವನ್ನು ನಾವು ರೆಡಿ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ನಮ್ಮ ಪಾಕ ರೆಡಿ ಆಗಿದೆ ಆಲ್ಮೋಸ್ಟು. ಸೊ ಇನ್ನೊಂದು 1 ನಿಮಿಷ ನಾವು ಈ ಥರ ನೀಟಾಗಿ ಎತ್ತಿ ನೋಡ್ಕೊಳ್ಳೋಣ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ರೆಡಿಯಾಗಿದೆ. ಇವಾಗ ನಾನು ಈ ರೀತಿಯಲ್ಲಿ ಕೈಯಲ್ಲಿ ಒಂದು ಸರಿ ಈ ಥರ ಮಾಡಿದ್ದು ನೋಡಿ, ಅದು 1 ಎಳೆ ರೂಪದಲ್ಲಿ ನಮಗೆ ಬರಬೇಕು. ನೋಡಿ ಇವಾಗ ಬರ್ತಾ ಇದೆ, ಇದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು. 1 ಎಳೆ ಪಾಕ ನಮಗೆ ಬರ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ ನಮ್ಮ ಪಾಕ. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪುಡಿನ ಆಲ್ರೆಡಿ ನಾನು ಇದರಲ್ಲಿ ಹಾಕಿ ಕಲಸಿದ್ದೀನಿ ಎಲ್ಲ ಕೂಡ. ಸೊ ಅದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಪಾಕ ರೆಡಿ ಆಗಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಈ ಪಾಕ ಬರಲಿಕ್ಕೆ ಮಿನಿಮಮ್ ಏನು ಅಂತಂದ್ರೂ ನಮಗೆ 8 to 9 ಮಿನಿಟ್ಸ್ ನಮಗೆ ತೊಗೊಳುತ್ತೆ ಈ ಪಾಕ ರೆಡಿಯಾಗೋಸ್ಕರ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ 1 ಎಳೆ ಪಾಕ ನಮಗೆ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟನ್ನು ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಇಲ್ಲ ಅಂತಂದರೆ ಅದು ಬೇಗನೆ ಗಟ್ಟಿಯಾಗುವಂಥ ಚಾನ್ಸಸ್ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಲೆ ಮೇಲೆ ತಿರುಗಿಸ್ಕೊಳಕ್ಕೆ ಹೋಗಬೇಡಿ. ಕೆಳಗಡೆ ಇಟ್ಬಿಟ್ಟು ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು. ಮತ್ತು ಇದನ್ನು ತಿರುಗಿಸ್ತಾನೇ ಇರಬೇಕು ಕಂಟಿನ್ಯೂ ಆಗಿ. ಇಲ್ಲಾಂದರೆ ಅದು ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಇವಾಗ ನೋಡಿ, ಆ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ. ನಮಗೆ ನೋಡಲಿಕ್ಕೆ ಡಿಟ್ಟೋ ಮೈಸೂರು ಪಾಕ ಯಾವ ರೀತಿ ಬರುತ್ತೋ ಕನ್ಸಿಸ್ಟೆನ್ಸಿ ಸೇಮ್ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಇವಾಗ ಇದು ನಮಗೆ ರೆಡಿಯಾಗಿದೆ. ಇದನ್ನು ತುಂಬ ಗಟ್ಟಿ ಆಗೋಕ್ಕೆ ಬಿಡೋಕ್ಕೆ ಹೋಗಬಾರ್ದು. ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತಂದರೆ, ಆ ತಟ್ಟೆ ತೊಗೊಂಡಿದ್ನೆಲ್ಲ ರೆಡಿ ಮಾಡಿಕೊಂಡು ಆ ತಟ್ಟೆಗೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ಇವಾಗ ನಾನು ಅದನ್ನು ತಟ್ಟೆಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನಾವು ಇದನ್ನು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ 2 ನಿಮಿಷ ಲೇಟ್ ಆಗೋಯ್ತು ಅಂದರೂ ಕೂಡ ಅದು ಗಟ್ಟಿಗಾಗಿ ಹೋಗ್ಬಿಡುತ್ತೆ. ನೋಡಿ, ಆಲ್ರೆಡಿ ನಾವು ತಟ್ಟೆಯಲ್ಲಿ ತೆಗೆದಿಡೋಕ್ಕೋಸ್ಕರ ಆಲ್ರೆಡಿ ನೋಡಿ ಗಟ್ಟಿಗಾಗ್ಬಿಡುತ್ತೆ. ವಿತಿನ್ 1 to 2 ಮಿನಿಟ್ಸ್ ಒಳಗಡೆ ಇದು ಗಟ್ಟಿಗಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಇದು ಹಸಿಯಾಗಿರುವಾಗಲೇ ನಾವು ಇದನ್ನು ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಕಟ್ ಆಗೋದಿಲ್ಲ. ಎಲ್ಲ ನೋಡಿ ಪೀಸ್ ಪೀಸ್ ಆಗಿಬಿಡುತ್ತೆ. ನೋಡಿ, ಆಲ್ರೆಡಿ ನಾನು ಕಟ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಅದು ಗಟ್ಟಿಗಾಗ್ಬಿಟ್ಟು ಎಲ್ಲ ಪೀಸಸ್ ಬರ್ತಾ ಇದೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಬೇಗ ಇದನ್ನು ನಮಗೆ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಒಣಗೋಗ್ಬಿಡುತ್ತೆ. ನೋಡಿ, ಆಲ್ರೆಡಿ ನಾನು ಕಟ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಪೀಸ್ ಬರ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ಇದನ್ನು ಈಸಿಯಾಗಿ ನಾವು ಸುಲಭವಾಗಿ ಇದನ್ನು ಮಾಡ್ಬೋದು. ತುಂಬ ಈಸಿ ಪ್ರೊಸೀಜರು ಮತ್ತು ಬೇಗನೆ ಆಗಿಬಿಡುತ್ತೆ ಇದು ಮಾಡಲಿಕ್ಕೆ. ಆದರೆ ಪಾಕ ಸ್ವಲ್ಪ ಅದು ಕರಗೊಳ್ಳಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ ನಮ್ಮ
ಕರದಂಟು. ಸ್ವಲ್ಪ ಇದ್ರ ಮೇಲೆ ನಾನು ಕೊಬ್ಬರಿನ ಉದುರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಕೊಬ್ಬರಿ ಅದಕ್ಕೋಸ್ಕರ. ಸೊ ನೋಡಿ ಇವಾಗ ಎಲ್ಲ ಪೀಸ್ಗಳು ಆಲ್ರೆಡಿ ನಮಗೆ ಬಂದುಬಿಟ್ಟಿದೆ ನೋಡಿ. ಸೊ ಈ ರೀತಿಯಾಗಿ ಇವಾಗ ನಮ್ಮ ಕರದಂಟು ರೆಡಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದನ್ನು ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಈ ರೆಸಿಪಿ. ಮತ್ತು ಚಿಕ್ಕ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಮಗೆ ಕರದಂಟು ರೆಡಿಯಾಗಿದೆ. ಇದನ್ನು ನೀವು ಸಕ್ಕರೆಲೂ ಮಾಡ್ಕೋಬೋದು, ಇಲ್ಲ ಬೆಲ್ಲ ಬೇಕಾದ್ರೂ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಇದು ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಮೈಸೂರು ಪಾಕು ಇರೋಷ್ಟು ಸಾಫ್ಟ್ನೆಸ್ ಕೂಡ ಇದರಲ್ಲಿ ನಿಮಗೆ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಖಂಡಿತ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.